ಸ್ನೇಹಿತರೆ, ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮುನವಳ್ಳಿ ಪಟ್ಟಣದ ಶ್ರೀ ಚನ್ನಬಸವ ಮಹಾಸ್ವಾಮೀಜಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಮುನವಳ್ಳಿ 2026-27 ಸಾಲಿನ ಪ್ರಥಮ ವರ್ಷದ BA BCom ವಿದ್ಯಾರ್ಥಿಗಳ ಸ್ವಾಗತ ಪಠ್ಯೇತರ ಚಟುವಟಿಕೆಗಳ ಹಾಗೂ ವಿವಿಧ ಘಟಕಗಳ ಉದ್ಘಾಟನೆ ಹಾಗೂ ಗೌರವ ಸನ್ಮಾನ ಮತ್ತು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯ ಮುರುಗೇಂದ್ರ ಮಹಾಸ್ವಾಮಿಗಳು ಮತ್ತು ಶ್ರೀ ಸೋಮಶೇಖರ ಮುನವಳ್ಳಿ ಮಠದ ಉದ್ಘಾಟಕರು, ಶ್ರೀ ಗಂಗಾಧರ ಅಲ್ಲಮ್ಮನವರ ಮುಖ್ಯ ಅತಿಥಿಗಳು, ಶ್ರೀ ವೀರಭದ್ರ ಗೌಡ ಪಾಟೀಲ್, ಶ್ರೀ ಈರಣ್ಣ ಸಂಕಣ್ಣನವರ, ಶ್ರೀ ಗಂಗಾಧರ ಗೋರಬಳ, KB ನಲವಡೆ, MH ಪಾಟೀಲ್ ಉಪಸ್ಥಿತರಿದ್ದರು. ಗೌರವ ಸನ್ಮಾನ ಕುಮಾರ್ ದ್ಯಾಮಣ್ಣ ಬಸಲಗುಂದಿ, ವಿದ್ಯಾರ್ಥಿ ಪ್ರತಿನಿಧಿಗಳು ಕುಮಾರ್ ರಾಮಚಂದ್ರ ನೇಗಿನಹಳ, ಕುಮಾರಿ ಫಾತಿಮಾ ದೊಡ್ಡಮನಿ ಕೂಡ ಉಪಸ್ಥಿತರಿದ್ದರು. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಶ್ರೀ ಮುರುಘರಾಜೇಂದ್ರ ಯೋಗ ವಿದ್ಯಾಕೇಂದ್ರ ಮುನವಳ್ಳಿ ಮತ್ತು ಮುಖ್ಯೋಪಾಧ್ಯಾಪಕರು, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. ವರದಿ ಡಾಕ್ಟರ್ ಬಾಗೇಹುರಳಿ ಮುನವಳ್ಳಿ. ಒಂದು ಆಶೀರ್ವಾದ ಗೌಡರಿಗೆ ಜರುಗ್ತಾ ಇದೆ. ಅನೇಕ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಆಯುಷ್ಯ ಆರೋಗ್ಯವನ್ನ ಆ ಭಗವಂತ ಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಮಗಳ ಮೇಲೆ ಸದಾ ಇರಲಿ ಅಂತ ಸದಾ ಇರಲಿ. ಮುಂಬರ್ತಕ್ಕಂಥ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಅತ್ಯಂತ ಯಶಸ್ವಿಯಾಗಿ ಈ ನಾಡಿಗೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥ ಮಹತ್ತರ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೀವು ಹೇಳಿಕೊಂಡು ಬರಬೇಕು. ಆ ಸ್ಥಾನವನ್ನು So they are all meritorious students in our degree college. ಮಾಡ್ತಾ ನಿಮ್ಮೆಲ್ಲರ ಒಂದು ಭಾವಿ ಭವಿಷ್ಯತ್ತಿನ ವಿದ್ಯಾರ್ಥಿ ಭವಿಷ್ಯ ಡಿಗ್ರಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ, ಆರಂಭದೊಳಗ ಡಿಗ್ರಿ ಸಾಮಾನ್ಯವಾಗಿ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ನಾವೇನ ಆ ನಿಯಮಗಳ ಪ್ರಕಾರ ನಿರ್ವಹಿಸಬೇಕು. ಸಾಕಷ್ಟು ತೊಂದರೆಗಳೊಂದಿಗೆ ನಾವು ಪ್ರಾರಂಭವನ್ನ ಮಾಡಿದ್ವಿ. ಇವತ್ತ ಆರಾಮಾಗಿ ನೀವು 552 ವಿದ್ಯಾರ್ಥಿಗಳು, ಪ್ರತಿ ವರ್ಷ 200 ವಿದ್ಯಾರ್ಥಿಗಳು ಹೊರಗೊಂಡಿರಿ. ಒಂದು ಹೆಮ್ಮೆ ಈ ಕಾಲೇಜಿಗೆ, ಒಂದು ಹೆಮ್ಮೆ ಏನಂತಂದ್ರ ಉನ್ನತ ಹುದ್ದೆಯೊಳಗೆ ಹೊಂಟಿರಿ. ಲಾಸ್ಟ್ ಇಯರ್ 17 ಜನ ಅಗ್ನಿಪಥದೊಳಗ SVM ಕಾಲೇಜಿಂದ ಆಯ್ಕೆ ಆಗ್ಯಾರ. ಅದು ಹೆಮ್ಮೆ ಸಂಗತಿ. ನೋಡ್ರಿ, ನಾನು ಶ್ರೀಗಳಿಗೆ ಪದೇ ಹೇಳ್ತೀನಿ, ಯಾವಾಗ ನಮಗ ಅತ್ಯಂತ ಆತ್ಮೀಯ ಸಂತೋಷ ಆಗ್ತದ ವಿದ್ಯಾರ್ಥಿಗಳೇ ಅಂತಂದ್ರ ಹೃದಯದ ಮಾತನ್ನ ಹೇಳಕತ್ತೀನಿ. ನಮಗ ನೀವು ಕೊಡ್ತಕ್ಕಂತ ಸನ್ಮಾನದಿಂದಲ್ಲ, ನೀವು ಕೊಡ್ತಕ್ಕಂತ ಬಹುಮಾನದಿಂದಲ್ಲ. ಸರ, ನಾನು ಅಗ್ನಿಪಥದೊಳಗಾಗೇನ್ರಿ, ಸರ ನಾನು ಪೊಲೀಸ್ ಆಗೇನ್ರಿ, ನಾ ಆರ್ಮಿ ಆಗೇನ್ರಿ, ನಾ BSF ಆಗೇನ್ರಿ, ನಾ ಟೀಚರ್ ಆಗೇನ್ರಿ ಅಂತೇಳಿ ಒಂದು ಸಣ್ಣದೊಂದು ಪೇಡೆ ಕೊಟ್ಟು ನಮ್ಮ ಆಶೀರ್ವಾದ ತಗೊಳಕ್ ಬರ್ತೀರಾ, ಅವಾಗ ನಮಗೆ ಆನಂದ ಬಾಷ್ಪ ಬರ್ತಾವ ವಿದ್ಯಾರ್ಥಿಗಳೇ. ನಮ್ಮ ಶಿಕ್ಷಣ ಕೋರ್ಸ್ಗಳಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೊಂಡಿದ್ವಿ. ನಾವು ಭವಿಷ್ಯದೊಳಗ ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಟಾರ್ಗೆಟ್ ಅನ್ನ ಉದ್ದೇಶ ಏಮನ್ನ ನಾವು ಅಲ್ಲಿ ಸ್ವೀಕರಿಸಿಕೊಂಡಿರ್ತೇವೆ. ಅದರ ಸುವ್ಯವಸ್ಥಿತವಾಗಿ ನಮ್ಮ ವೃತ್ತಿಯನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನೋಂಥ ಗಟ್ಟಲವಾಗಿ ಅಲ್ಲದಿಂದ ನಾವು ಈ ಪ್ರವೇಶವನ್ನು ಪಡ್ಕೊಂಡೇವೆ. BA ಮತ್ತು BComದಲ್ಲಿ ನಾವು ದಾಖಲಾತಿಯನ್ನು ಪಡೆದು ಅದರ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ಯಾಕಂದ್ರೆ ಜಗತ್ತು ಈಗ ಸ್ಪರ್ಧಾತ್ಮಕ ಯುಗದೊಳಗೆ ನಾವು ಹೇಗೆ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ಈಗಿಂದನೇ ನಾವು ಪಡ್ಕೊಳ್ಬೇಕು. ಹೀಗೆ ಒಬ್ಬ ವ್ಯಕ್ತಿ ಒಂದು ಬೆಟ್ಟ ಗುಡ್ಡಗಳಲ್ಲಿ ತನ್ನ ಪ್ರಯಾಣವನ್ನು ಮಾಡ್ತಾ ಇರ್ತಾನೆ. ಪ್ರಯಾಣವನ್ನ ಮಾಡುವಾಗ ಅದು ಯಾವ ತರ ಬೆಟ್ಟ ಆಗಿತ್ತಂದ್ರೆ, ಈಗ ನಾವು ಕಪ್ಪದ ಗುಡ್ಡ ಹೇಗೆ ಸಂಪತ್ ಭರಿತವಾಗಿದೆ,
ಜಗತ್ತಿನಲ್ಲಿ ಉತ್ತಮವಾದಂಥ ಆಮ್ಲಜನಕ ಸಿಗುವಂಥ ಸ್ಥಳ, ಕಬ್ಬಿಣ ಮತ್ತು ಬಂಗಾರವಂತ ನಿಕ್ಷೇಪ ಇರುವಂಥ ಒಂದು ಸ್ಥಳ, ಸಸ್ಯ ಸಂಪನ್ಮೂಲ. ಆರಾಧ್ಯ ದೈವ ಶ್ರೀ ಪಂಚಲಿಂಗೇಶ್ವರನ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದ ಮುನ್ನೋಳಿ ಭಾಗದ ಮುರುಗೇಂದ್ರ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಸಂಸ್ಥೆಯ ಉಪಾಧ್ಯಕ್ಷರೇ, ನಿರ್ದೇಶಕರೇ ಹಾಗೂ ಶಿವ ಕಾಲೇಜಿನ ಪ್ರಾಚಾರ್ಯರಾದಂಥ ಪಾಟೀಲ್ ಸರ್ ಅವರೇ, ನಲ್ವಡಿ ಸರ್ ಅವರೇ ಹಾಗೂ ಎಲ್ಲ ಉಪನ್ಯಾಸಕರೊಂದಿಗೆ ಹಾಗೂ ಪ್ರಥಮ ವರ್ಷದ BA ವಿದ್ಯಾರ್ಥಿಗಳೇ ಹಾಗೂ ದ್ವಿತೀಯ ಹಾಗೂ ತೃತೀಯ ವರ್ಷದ ವಿದ್ಯಾರ್ಥಿನಿಯರೇ, ಸನ್ 2026-27 ಸಾಲಿನ ಪ್ರಥಮ ವರ್ಷದ ಸ್ವಾಗತ ಸಮಾರಂಭ ಹಾಗೂ ಪಠ್ಯೇತರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ನನಗೀಗ ಈ ಸಮಾರಂಭವನ್ನು ನೋಡಿದಾಗ ಸ್ವಲ್ಪ ನಮ್ಮದ ಕಾರ್ಯಕ್ರಮದ ಒಂದು ನೆನಪಾತು. ನಾವು ಮತ್ತು ಪಾಟೀಲ್ ಸರು ಕಳೆದ ಫೆಬ್ರವರಿ ತಿಂಗಳೊಳಗೆ ದ್ವಿತೀಯ ವರ್ಷದ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ವಿ. ಆ ಸಮಾರಂಭದೊಳಗೆ ಆ ಸಮಾರಂಭವನ್ನು ಏಕೆ ಹೋಲಿಕೆ ಕೊಡ್ತಿದ್ವು ಅಂದ್ರೆ, ಈಗ ತಾನೇ ಮದುವೆಯಾಗಿ ಗಂಡನ ಮನೆಗೆ ಹೋಗುವಂಥ ಮಗಳು ಇರ್ತಾಳಲ್ಲ, ಹೇಗೆ ನಾವು ದುಃಖವನ್ನು ಹಾಕಿ ನನ್ನ ಮನದಲ್ಲಿ ಸ್ಮರಿಸುತ್ತಾ ಮೊದಲನೇದಾಗಿ ಶ್ರೀಗಳ ಪಾದಾರವಿಂದಗಳಿಗೆ ಕೊಡಮಟ್ಟು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗುರುಗಳಿಗೂ ಹಾಗೂ ಹಿರಿಯರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ನಾನು ಇಲ್ಲಿ ಬಂದ ಕೂಡಲೇ ಸಡನ್ ಆಗಿ ಒಂದೆರಡು ಅನಿಸಿಕೆ ಹೇಳಂತಂದ್ರೆ ನಂಗೆ ಭಯ ಆಗತ್ತ. ನಂಗೆ ಏನು ಸೇರಿಸಿ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ, ತಪ್ಪಿದ್ರೆ ಕ್ಷಮಿಸಿ. ಫಸ್ಟ್, ನಾವು ಯಾವಾಗಿದ್ರೂ ನಮ್ಮ ತಂದೆ ತಾಯಿ ಕಲಿಸಿದ ಗುರು ಮತ್ತು ಹಿರಿಯರಿಗೆ ಗೌರವವನ್ನು ಕೊಡೋದನ್ನು ಕಲಿಬೇಕಾ, ಅದಿದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾ. ಈ ನನ್ನ ಶಿಕ್ಷಣ ಜೀವನದಲ್ಲಿ ಪ್ರಥಮ PUC ಇಂದ ಪದವಿವರೆಗೂ ಸಹಕಾರವನ್ನು ನೀಡಿದ ಎಲ್ಲ ಶಿಕ್ಷಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ರೀತಿಯಾಗಿ ನನ್ನ ಮುಂದಿನ ವಿದ್ಯಾರ್ಥಿ ಜೀವನದ ಉನ್ನತ ವ್ಯಾಸಂಗಕ್ಕೆ ಹೋದರೂ ಅಲ್ಲಿಯೂ ನಿಮ್ಮ ಸಹಾಯ ಮತ್ತು ಸಹಕಾರ ಇದೇ ರೀತಿ ನನಗಿರಲಿ ಅಂತ ಹೇಳುತ್ತಾ ನನ್ನೊಂದೆರಡು ಅನಿಸಿಕೆಯನ್ನು ಮುಗಿಸ್ತೇನೆ. ಪೂಜಾರಿಗೂ ಹಾಗೂ ಎಲ್ಲ ಗುರು ವೃಂದಕ್ಕೂ ವಂದಿಸುತ್ತಾ, ಪ್ರಥಮವಾಗಿ ನಾನು PUCಯಲ್ಲಿ ಇಲ್ಲೇ ಜೀವನಾಯಕ ಕಲ್ತೀನಿ. ಅವಾಗ ಇರೋ ನಮ್ಮ ಪ್ರಿನ್ಸಿಪಾಲ್ ಅಲ್ಮನ ಸರ್ ಅದಾರು. ಅವಾಗ ಅವ್ರ ಕಡೆ ಹೋಗಿದಾಗ ಅವ್ರನ್ನ ಕೇಳಿದೆ, ನಾನು ಸರ ಬೈಲೊಂಗ್ಲಿಗೆ ಹಚ್ಬೇಕಂತ ಮಾಡೀನಿ ಹೆಂಗೆ ಅಂತ ಕೇಳಿದೆ. ಆದ್ರೆ ಅವ್ರೇನೋ ಒಂದ ಮಾತು ಹೇಳಿದ್ರೆ, ನೀ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಿಲ್ಲ ಅಷ್ಟ ನಿನ್ನ ಕಡೆ ಇಲ್ಲಿ ಮಾಡಿ ತೋರಿಸ್ತೇನೆ ಅಂತಂದಿದ್ರು. ಅದನ್ನ ಹಂಗೆ ರೀತಿ ಅವ್ರು ಮಾಡಿದಾರ. ಅದಾದ್ಮೇಲೆ PUC ಮುಗಿದ್ಮೇಲೆ ಇಲ್ಲಿ ಡಿಗ್ರಿ ಇಲ್ಲೇ ಹಚ್ಚಿದೆ. ಇಲ್ಲಿ ಹಚ್ಚಿದಾಗ ನಂದು ಸೀಟ್ ಸಿಕ್ಕಿರ್ಕಿಲ್ಲ, ಯಾಕಂದ್ರೆ ನಾನು ಹಿಸ್ಟ್ರಿ ಪೊಲಿಟಿಕಲ್ ಮಾಡಬೇಕಿತ್ತು, ನನಗೆ ಹಿಸ್ಟ್ರಿ ಎಕನಾಮಿಕ್ಸ್ ಸಿಕ್ಕಿತ್ತು. ಬಟ್ ನಾನು ನಲ್ವಡಿ ಸರ್ ಕೇಳಿದೆ, ನನಗೆ ಅದೇ ಬೇಕು ಸರ್ ಅಂದಾಗ, ನಿನಗೆ ಆಸಕ್ತಿ ಇದ್ರೆ ನಿನಗೆ ಅದನ್ನೇ ಕೊಡಿಸ್ತೇನೆ ಅಂತ ಹೇಳಿ ಅದನ್ನೇ ಸೀಟ್ ತಿಳಿಸಿದೆ. ಅವರಿಗೆ ಮಾತ್ರ ಧನ್ಯವಾದ ಹೇಳ್ತೇನೆ. ನಂತರ ನಾನು ಎಲ್ಲ ಗುರುವೃಂದಕ್ಕೂ ಹೇಗಂತಂದ್ರೆ, ನನ್ನ ತಂದೆ ತಾಯಿಗಳು ಎಷ್ಟೇ ಸಪೋರ್ಟ್ ಮಾಡ್ತಾರಲ್ಲ ಅಷ್ಟೇ ಸಪೋರ್ಟನ್ನು ಇಲ್ಲಿ ಎಲ್ಲ ಗುರುವೃಂದಕ್ಕೆ ಗುರುವೃಂದವ್ರು ಮಾಡಿದ್ದಾರೆ. ಅಷ್ಟೇ ರೀತಿ ಅಭ್ಯಾಸ ಅಂತಂದ್ರೆ ಎಲ್ಲ ಇಲ್ಲಿ ಸಂಸ್ಕಾರ ಹೇಗೆ ಅನ್ನೋದು ಕಲಿಸ್ಬಿಟ್ಟು ಪೂಜಾರಿಂದ ನಾವು ಕಲ್ತಿದ್ದೇವೆ. ಯಾಕಂದ್ರೆ ಬೇರೆ ಕಡೆ ಎಲ್ಲಿ ಹೋದಾಗ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದನ್ನ ಈ ಕಾಲೇಜಿಂದ ನಾನು ಕಲ್ತಿದ್ದೇನೆ. ಯಾಕಂದ್ರೆ ಈ ರೀತಿ ನಾನು ಬಂದು ನಿಲ್ಲೋದಕ್ಕೆ ಕಾರಣ ಈ ಕಾಲೇಜ್. ಅದೇ ರೀತಿಯಾಗಿ ನನ್ನ ತಂದೆ ತಾಯಿ ಎಷ್ಟು ಸಪೋರ್ಟ್ ಮಾಡಿದಾರಲ್ಲ, ಹಾಗೆ ನನ್ನ ತಂಗಿ ಅಂತಿಲ್ಲ ಇಲ್ಲಿ ಅಂಕಿತಾ, ಅವ್ರದ್ದು ಭಾಳ ಸಪೋರ್ಟ್ ಇದೆ ನನಗೆ. ಯಾಕಂದ್ರೆ ಅವ್ರು ನೆನೆಸ್ಬೇಕು, ಯಾಕಂದ್ರೆ ನನಗೆ ತಂಗಿ ಯಾರಿಲ್ಲ ಅಂದಾಗ ಅವಳೇ ಮಾತ್ರ ತಂಗಿಯಾಗಿ ಹೋಗಿದ್ದ. ಇನ್ನು ಅವಳ ಬೆಂಬಲ ಹೇಗೆ ಇರ್ತದೆ. KG ನಾಯಕ್ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ನಮ್ಮ ಗಂಗಾಧರ ಗುರುಗಳು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ, ವಿದ್ಯಾರ್ಥಿಗಳು ತಿಳ್ಕೋಬೇಕು. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದವರಿಗೆ, ಫಸ್ಟ್ ಬಂದವರಿಗೆ ಸನ್ಮಾನ ಕೂಡ ಆಯಿತು, ದಾನಿಗಳಿಗೂ ಸನ್ಮಾನ ಆಯಿತು. ನಮ್ಮ ವಿದ್ಯಾರ್ಥಿ ಜೀವನ ಅವ್ರು ಹೇಳಿದರು, ಸಹನೆ, ತಾಳ್ಮೆ, ವಿನಯ, ಇವು ಮೂರನ್ನು ಮೊದಲು ವಿದ್ಯಾರ್ಥಿಗಳು ಕಲಿಬೇಕು. ಅಂದಾಗ ನೀವು ಆದರ್ಶ ವಿದ್ಯಾರ್ಥಿಗಳಾಗಲಿಲ್ಲ ಅಂದ್ರೆ ಆದರ್ಶ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾಗಿದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಅನ್ನೋದೇ ಬಟ್ ಓದುವುದಿಲ್ಲ, ಅದನ್ನ ಅರ್ಥನೂ ಕೂಡ ಮಾಡಲ್ಲ. ಮತ್ತು ವಿನಯ ಕೂಡ ಅಷ್ಟೇ ಉಳಿಸಿಲ್ಲ. ವಿದ್ಯಾರ್ಥಿಗಳಿಗೆ ವಿನಯ ಭಾಳ ಇಲ್ಲ. ಎಷ್ಟು ನೀವು ಕಿಂಕರವಾಗಿರ್ತೀರಲ್ಲ ಅಷ್ಟು ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ, ಒಳ್ಳೆಯ ಹೆಸರು ಬರ್ತದೆ. ಭಾಳ ಚೆನ್ನಾಗಿ ಸರ್ ಮಾಡಿ. ಸರ್ಕಾರಗಳು ದಿನಕ್ಕೆ ಒಂದು ರೂಲ್ಸ್ ನಮ್ಮ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಅವ್ರಿಗೆ ಏನು ಇದ್ರೂ ನಡೀತಾರೆ.
ನಮಗೆ ಮೊದಲು ಎಲ್ಲ ಬೇಕು ಇವತ್ತು. ನಾವೇನಾದರೂ ತಪ್ಪಿದ್ರೆ ಮೊದಲು ನಮ್ಮ ಮೇಲೆ ಕುಂಡಿಸ್ತಾರೆ. ಅದಕ್ಕಾಗಿ ಭಾಳ ಕಷ್ಟಪಟ್ಟು ಸಂಸ್ಥೆಗಳನ್ನು ನಮ್ಮ ಸರ್ ಪ್ರಾಸ್ತಾವಿಕ ಮಾತನಾಡೋ ಮುಂದೆ ಹೇಳಿದರು. ನಮ್ಮ ನಲ್ವಾಡಿ ಗುರುಗಳು ಚೆನ್ನಾಗಿ ಮಾತನಾಡಿದರು. ಸಂಸ್ಥೆ ಸುಮಾರು 13 ವರ್ಷ ಆಯಿತು. 60 ವಿದ್ಯಾರ್ಥಿಗಳನ್ನು ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 552 ವಿದ್ಯಾರ್ಥಿಗಳು ಅಂದರೆ ಅದಕ್ಕೆ ಚನ್ನಬಸವ ಶ್ರೀಗಳ ಆಶೀರ್ವಾದ, ನಮ್ಮ ಎಲ್ಲ ಗುರುಗಳ ಸಹಕಾರವೇ ಕಾರಣ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಭಾಳ ಕಾಲೇಜ್ ಮಾಡೋದ್ರಿಂದ ಕೂಡ ಭಾಳ ಕಷ್ಟ. ಸರ್ಕಾರ ರೂಲ್ಸ್ಗಳನ್ನು ಕೂಡ ನೆರವೇರಿಸಬೇಕು. ಯೂನಿವರ್ಸಿಟಿ ನಿಮಗೆಲ್ಲ ಗೊತ್ತು ಯಾವ ರೀತಿ ದಿನ ಕುಂತೊಬ್ರು ಇಬ್ಬರದಾರ ಕಂಪ್ಯೂಟರ್. ನಮ್ಮ ದೊಡ್ಡವಾಡ ಮಠರು, ಇನ್ನೊಬ್ರು ನಮ್ಮ ಗುರ್ಲಾಪುರ. ಸ್ವಲ್ಪ ಕಂಪ್ಯೂಟರ್ ಬಿಟ್ಟು ಸರ್ವ ಸಾಕು. ಯಾವ್ಯಾವ ಸಂದೇಶಗಳು ಬಂದವರ್ತಾವ ಪಾಠನ. PUC ಯಾವ ಸರಳ ಒಂದು ಸ್ವಲ್ಪ ಅಲ್ಲೆಲ್ಲ ನಾಗರಾಜ್ ಅದಾರ, ಪಾಟೀಲ್ ಸರ್ ಅದಾರ. ಡಿಗ್ರಿ ಅಂಕ ಯಾವ್ಯಾವ ಏನು ಕಳಿಸ್ತಾರೆ ಹೇಳಕ್ಕೆ ಬರೋದಿಲ್ಲ. ಹಂಗೆ ಟಾಕ್ ಮಾಡೋದು ನಾನು ಕಳಿಸೋದು ಭಾಳ ಎಲ್ಲರ ಒಂದು ಶ್ರಮದಿಂದ ಇವತ್ತು ಸಂಸ್ಥೆ 552 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಿಮ್ಮ ಮ್ಯಾಲೆ ಭಾಳ ಜವಾಬ್ದಾರಿ ಇದೆ. ನಮ್ಮ ಸರ್ ಹೇಳಿದರು, ನಮ್ಮ ಅಲ್ವನ್ನವ್ರು ಸರ್ ಹೇಳಿದರು, ನಿಮಗೆ ವಿದ್ಯೆನೂ ಕೊಡಬೇಕು ಮತ್ತು ಪೊಲೀಸ್ ಸ್ಟೇಷನ್ಗೂ ನಮ್ಮ ಗುರುಗಳು ಬರ್ಬೇಕಂದ್ರೆ ಇದೇನು ಕಾರಣ ನಗುದಲ್ಲ ಇದು. ಇವತ್ತು ನಮ್ಮ ಭಾಗದ ಹಳ್ಳಿಗಳಂದರೆ ಭಾಳ ಪ್ರಸಿದ್ಧ ಹಳ್ಳಿಗಳು ಇಲ್ಲ. ಅದು ಅಟಗಲ ಇರ್ಬೋದು, ಬಸರಿಗೆ ಇರ್ಬೋದು, ಜಕಬಾಳ ಇರ್ಬೋದು, ಕಿಡದಾಳ ಇರ್ಬೋದು, ಸಿಂದೋಗಿ, ಹಿರೂರು, ಹಳ್ಳೂರು, ಗೋಸ್ಬಾಳ, ಬಂಡೋಳಿ, ತೆಗ್ಯಾಳ, ಮಬ್ನೂರು, ಮದ್ನೂರು, ಆಲ್ಗಟ್ಟಿ, ತಲ್ಲೂರು, ಯರಗಟ್ಟಿ, ಕಡವಿ, ಶಿವಾಪುರ, ಇಡೀ ನಮ್ಮ ಸವದತ್ತಿ ತಾಲೂಕಿನಲ್ಲಿ ಆದರ್ಶ ಹಳ್ಳಿಗಳನ್ನು ತರಿಸ್ಬಾರ್ದು ಅಂತ ಮಾತು ತಿಳ್ಕೊರಿ ನೀವು, ನಗುದಲ್ಲ. ಅಲ್ಲಿಂದ ಬರುವಂಥ ವಿದ್ಯಾರ್ಥಿಗಳು ನಮಗೂ ಕೂಡ ಭಾಳ ನೋವಾಯಿತು. ನಿಮ್ಮನ್ನ ಪಾಲಕರು ಕಾಲೇಜಿಗೆ ಕಳಿಸ್ತಾರ, ಇನ್ನು ಕೆಲವು ಮಂದಿ ಕಾಲೇಜ್ಗೆ ಬರೋದು. ಪಾಲಕರಿಗೆ ಫೋನ್ ಹಚ್ಚಿದ್ರೆ ಕಾಲೇಜ್ಗೆ ಹೋಗಿ ಅಂತಾರಂತ. ಇನ್ನೂ ನಮ್ಮ ಶಿಕ್ಷಕರು ಏನು ಮಾಡಬೇಕು? ಎಷ್ಟು ಹೇಳಲಿಕ್ಕೆ ಸಾಧ್ಯ ಇವು? ಎಷ್ಟು ಹೇಳೋದು ನೀವು? ಇವತ್ತು ಡಿಗ್ರಿಯವರೇ ಇರ್ಬೋದು, PUC ಅವರೇ ಇರ್ಬೋದು, ಕಾಲೇಜಿಗೆ ಅಂತ ಬರೋದು, ಬಸ್ ಸ್ಟ್ಯಾಂಡ್ದಾಗ ಹರಟಿ ಹೋಗೋದು. ಕೆಲವು ವಿದ್ಯಾರ್ಥಿಗಳು ಎಲ್ಲರೂ ಅಲ್ಲ. ಇದನ್ನು ಮೊದಲು ವಿದ್ಯಾರ್ಥಿಗಳ ತೆಗೆದುಹಾಕಬೇಕು. ಇವತ್ತು ನಮ್ಮ ಭಾಗದ ಹಳ್ಳಿಗಳು ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳೆದಂಥ ಹಳ್ಳಿಗಳು ಮಾದರಿ ಹಳ್ಳಿಗಳಂತಾರೆ ನಮಗೆ. ನಾವೆಲ್ಲ ಕಡೆ ಹೋಗ್ತೇವೆ. ಅಷ್ಟು ಚೆನ್ನಾಗಿ ಹಿರಿಯರು ಸಂಸ್ಕಾರ ಕೊಡೋಂಥ ಹಳ್ಳಿಗಳು ನೀವೇ ದಾರಿ ಬಿಟ್ಟು ಹೇಗೆ? ಬಸ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಸ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಒಬ್ಬರಿಗೆ ಸೀಟ್ ಸಿಗ್ಬೋದು, ಒಬ್ಬರಿಗೆ ಸಿಗೋದು. ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಅದು AG ಕಾಲೇಜಿನ ಹುಡುಗರೇ ಇರ್ಬೋದು, ನಮ್ಮ ಗಜಾನನ ಸಂಸ್ಥೆ ಹುಡುಗರೇ ಇರ್ಬೋದು, ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳೇ ಇರ್ಬೋದು, ಎಲ್ಲರೂ ಪ್ರೀತಿಯಿಂದ ಏನೋ ಬರ್ತಿರಲ್ಲ ಅಂದಾಗ ಮಾತ್ರ ಈ ದೇಶದ ಕೀರ್ತಿ ಬಂದಾಗ ತಿಳ್ಕೊರಿ. ನೀವು ಎಲ್ಲರೂ ಒಂದೇ. ನೀವು ಎಲ್ಲರೂ ಬೇರೆ ದೇಶದಾಗ ಹುಟ್ಟಿದ್ರೆ ಎಲ್ಲರೂ ನೀವು ಭಾರತ ತಾಯಿ ಮಕ್ಕಳು ಅನ್ನೋದನ್ನು ತಿಳ್ಕೊರಿ. ನೀವು ನಾವು ಎಂದೂ ಜಾತಿ ಮಾಡಿಲ್ಲ. ಇವತ್ತು ಜಾತ್ಯಾತೀತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಗುರುಗಳು ಅನ್ನೋದೆಲ್ಲ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ವಿದ್ಯಾರ್ಥಿಗಳು ನಮ್ಮವರು, ಎಲ್ಲರೂ ನಮ್ಮವರು ಅಂತ ಹೇಳಿ ನಿಮಗೆ ಶಿಕ್ಷಣ ನೀಡೋರಿ ಅವ್ರ ಗುರುಗಳು ಅನ್ನುವಂಥ ಮಾತನ್ನು ಹೇಳಿ, ಗುರುವಿನ ಬಗ್ಗೆ ನಿಷ್ಠೆ ಇರಲಿ, ವೇಳೆಗೆ ಮಹತ್ವ ಕೊಡ್ರಿ. ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಮ್ಮ ನಲ್ವಡಿ ಸರ್ ಶ್ರಾವಣ ಪ್ರಾರಂಭ, ಮಠಪತಿ ಸರ್ ಹೇಳಿದಾಗೆ ಇವತ್ತಿಂದ ಶ್ರಾವಣ ಪ್ರಾರಂಭ ಅಂದ್ರೆ ಶ್ರಾವಣ ಮಾಸದಲ್ಲಿ ಒಳ್ಳೆಯ ಮಾತುಗಳನ್ನು ಕೇಳಬೇಕು. ಪ್ರವಚನ, ರಾಮಾಯಣ, ಮಹಾಭಾರತ, ಪುಣ್ಯ ಕಥೆಗಳು, ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು. ಶ್ರವಣ ಕೇಳುವುದಕ್ಕೆ ಒಂದು ತಿಂಗಳು ನಮ್ಮ ಹಿರಿಯರು ಇದನ್ನು ಒಂದು ತಿಂಗಳು ನೀವು ಪ್ರವಚನ ಕೇಳಪ್ಪ. ಇನ್ನು ಹಬ್ಬಗಳು ಚಾಲೋ. ಶ್ರಾವಣದಿಂದ ಬಂದು ಮೊದಲು ಯಾವುದು? ಪಂಚಮಿ, ಲಕ್ಷ್ಮಿಗಳು ಬಂದು ಪರಮಲಕ್ಷ್ಮಿ, ಸುಪ್ಪರ ಗೌರಿ, ಮಂಗಳ ಗೌರಿ. ನಿಮಗೇನು ಇಲ್ಲ ಒಂದ ಆ ಜೋಕಾಲಿ ಕಟ್ಟಿದ್ದು ಅದನ್ನು ಬಿಟ್ಟಲ್ಲ, ಬಿಟ್ಟರು ಅಕ್ಕ ತಂಗಿ ಬರ್ತಾರ ಅಂತ ಹೇಳಿ ಆ ಜೋಕಾಲಿ ಕಟ್ಟೋದು ಹೋಗೈತಿ. ನಮ್ಮ ಮೊಬೈಲ್ದಾಗ ಜೋಕಾಲಿ ಆಡಿಸ್ಬಿಡೋದು ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಯಾವತ್ತೂ ಮರಿಬಾರ್ದು. ನಮ್ಮ ಹಬ್ಬಗಳನ್ನು ಮರಿಬಾರ್ದು. ಜೋಕಾಲಿ ಕಟ್ರಿ, ಗಿಡಗಳಿಗೆ ಕಟ್ರಿ. ಆದರೆ ಹೋಳಿ ಹುಣ್ಣಿಮೆ ಒಂದಾರು ತಿಳ್ಕೊಬೇಡ್ರಿ. ಹೋಳಿ ಹುಣ್ಣಿಮೆ ಒಂದೇ ಇರೋದು ನಿಮಗೆ ಹೋಳಿ ಹುಣ್ಣಿಮೆ. ಅದಕ್ಕಾಗಿ ಹಬ್ಬ ಹರಿದಿನಗಳನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿ. ಯಾರ್ಯಾರು ಅಕ್ಕಗಳು ಹೋಗ್ಯಾರಲ್ಲ, ಅಕ್ಕ ತಂಗಿನ ಕರ್ಕೊಂಬರ್ರಿ. ಅಕ್ಕ ತಂಗಿ ಇದ್ದಲ್ಲಿ ನೀವು ಹೋರಿ ಎನ್ನುವಂಥ ಮಾತನ್ನು ಹೇಳಿ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಮ್ಮ ಸರ್ ನಲ್ವಡಿ ಸರ್ ಸಂಸ್ಥೆಯನ್ನು ಎಲ್ಲರ ಸಹಕಾರದಿಂದ, ಯಾಕಂದ್ರೆ ಒಬ್ಬರು ಪ್ರಾಚಾರ್ಯರಾಗಿ ಇದು ಭಾಳ ಕಷ್ಟದ ಕೆಲಸ. ಅವ್ರು ರೈತರು ಹೋಗೋದು, ಪ್ರಾಚಾರ್ಯರು ಹೋಗೋದು. ನಿಮಗೆ ಸ್ಕೂಲ್ ಬಿಟ್ಟ ತಕ್ಷಣ ನೀವೇನು ಮಾಡ್ತೀರಿ ಅಲ್ಲೇ ಹೋಗ್ಬಿಡ್ತೀರಿ. ತಂದೆ ತಾಯಿ ಕೈಯಾಗ ಹೋಗೋದಿಲ್ಲ, ಕೆಲಸಕ್ಕೆ ಹೋಗೋದಿಲ್ಲ. ನೀವು ಅವ್ರು ಸ್ಕೂಲ್ ಬಿಟ್ಟ ತಕ್ಷಣ ನೆಟ್ಗೆ ಹೋಗೋದು ಹೊಲಕ್ಕೆ ಅವ್ರ ಕಡೆ ಹೊಡ್ಯಾಕ.
ರೈತರಾಗಿ ಎಲ್ಲರ ಜೊತೆ ಹೊಂದಾಣಿಕೆಯಾಗಿ ಸಂಸ್ಥೆಯನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಜವಾಬ್ದಾರಿನೂ ಭಾಳ ದೊಡ್ಡದಿರ್ತದೆ. ಅದು ಆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರಿಗೆ ಗೊತ್ತಾಗ್ತದೆ, ನಮ್ಗೆ ಗೊತ್ತಾಗುತ್ತೆ ಸರ್. ಅದಕ್ಕಾಗಿ ಭಾಳ ಚೆನ್ನಾಗಿ ಇವತ್ತು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಅವರು ಎಲ್ಲ ಗುರುಗಳು ಕೂಡ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದು NSS ಕಾರ್ಯಕ್ರಮ ಇರ್ಬೋದು, ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಕೂತ್ಕೊಂಡು ಭಾಳ ಚೆನ್ನಾಗಿ ಈ ಡಿಗ್ರಿ ಕಾಲೇಜನ್ನು ಈ ಮುನ್ನಡೆ ತಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಪಾಟೀಲ್ ಸರ್, ನಮ್ಮ ಅಲ್ವನ್ನವ್ರ ಸರ್ ಹೇಳಿದಾಗೆ 4 ವರ್ಷಗಳಿಂದ ಅವರು ಕೂಡ MS ಪಾಟೀಲ್ ಸರ್ ಭಾಳ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಎಲ್ಲರ ಜೊತೆ ಬೆರೆತು ಇವತ್ತು ನನ್ನ ಕಾಲೇಜ ಅಂತೇಳಿ ಅವೆಲ್ಲರೂ ಇವತ್ತು ಫೋನ್ ಬಂದ ತಕ್ಷಣ ಸಾಕು ಅಲ್ಲಿ ಹೋಗಿ ಆ ಕೆಲಸದಲ್ಲಿ ಭಾಗಿಯಾಗಿ ಅದನ್ನು ಸರಿ ಮಾಡಿ ಬರೋರು ನಮ್ಮ MS ಪಾಟೀಲ್ ಗುರುಗಳು. ಅವರು ಜವಾಬ್ದಾರಿಯುತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವೆಲ್ಲ ಶಿಕ್ಷಕರು ಸಹಕಾರ ಕೊಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಅವಾಗ ಬಂದು ನೋಡ್ತಿರ್ತಾರೆ, ಏನೇನು ಮಾಡಿ ಕೇಳ್ತಿರ್ತಾರೆ. ಅವರು ಕೂಡ ಈ ಸಮಾಜದಲ್ಲಿ ಗೊರಬಳವರು ಇರ್ಬೋದು, ನಮ್ಮ ಗೌಡರು, ಸಂಕಣ್ಣರವರು ಎಲ್ಲರೂ ಚೆನ್ನಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತನ ಆಶೀರ್ವಾದ ಇಲ್ಲಿ. ಈ ಸಲ ವಿಶೇಷವಾಗಿ ನಮ್ಮ ಅಲ್ವನ್ನವರ ಗಂಗಾಧರ ಸರ್ KG ನಾಯಕ್ ಕಾಲೇಜಿನ ಪ್ರಾಚಾರ್ಯರಾಗಿ, ಪ್ರಾಚಾರ್ಯ ಅಂದರೆ ಭಾಳ ಕಷ್ಟದ ಕೆಲಸ. ನೀವೇನು ಅಂತಿರ್ಬೋದು, ಏನು ದೊಡ್ಡ ತಿರುಗು ಕುರ್ಚಿ ಇರ್ತದ, ಬರ್ತಾರೆ ಯಾಕಲೆ ಮಗನ ಅಂತಾರೆ. ಭಾಳ ದೊಡ್ಡ ಜವಾಬ್ದಾರಿ ಕೆಲಸ ಅದು, ಭಾಳ ದೊಡ್ಡ ಜವಾಬ್ದಾರಿ ಕೆಲಸ ಅದು. ಅವರು ಇದವರು ಸಿಂಧೋಗಿ ಬೇರೆ ಅಲ್ಲ, ಮುನ್ನೋಡಿ ಇದ್ದಂಗೆ ಒಂದು ನಾಣ್ಯದೇ 2 ಮುಖ ಇದ್ದಂಗೆ ಸಿಂಧೋಗಿ ಮುನ್ನೋಡಿ. ಅವರು ಭಾಳ ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಆಡಳಿತ ಮಂಡಳಿಯವರ ಮನಸ್ಸನ್ನು ಗೆದ್ದಿದ್ದಾರೆ. ನಲ್ವಡಿ ಸರ್ ಕ್ಲಾಸ್ಮೇಟ್ ಅಂತ ಹೇಳಿ ಅವ್ರ ಪ್ರಾಚಾರ್ಯ ಅವ್ರು ಯಾಕೆ ಹಾಕತ್ತಾರೆ, DS ಪಾಟೀಲ್ ನೀವು ಯಾರು ನೋಡಿಲ್ಲ, ನಮ್ಮ ಪಾಟೀಲ್ ಸರ್ ಅನ್ನೋರು ಭಾಳ ದೊಡ್ಡ ಆದರ್ಶ ವ್ಯಕ್ತಿಗಳು. ಅವ್ರದ್ದು ಈ ಏನು ನಾಯಕತ್ವದ ಗುಣ ಯಾರಿಗೂ ಬರೋದಿಲ್ಲ. ಭಾಳ ಚೆನ್ನಾಗಿ ಅವರು ಮುನ್ವಳ್ಳಿ AG ಕಾಲೇಜಿನಲ್ಲಿ ಸವದತ್ತಿಯ ಕುಮಾರೇಶ್ವರ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಅನಾರೋಗ್ಯದಿಂದ ನಮ್ಮ ಬಿಟ್ಟು ಅಗಲಿದ್ರೆ ಇಷ್ಟೇ. ಆ ದಕ್ಷ ಪ್ರಾಚಾರ್ಯವರು, ಅವ್ರ ಶಿಷ್ಯರುಗಳು ಅವ್ರಂಗಾರ ನಮ್ಮ ನಲ್ವಡಿ ಸರ್ ಹಂಗೆ, ನಮ್ಮ ಪಾಟೀಲ್ ಸರ್ ಹಂಗೆ ನಿಂತು ಸಾಕು ಹುಡುಗರು ಹೇಳುತ್ತಾರೆ. ಅದು ಬೇಕಾದ್ರೆ ಆ ಭಯ ಆ ಭಕ್ತಿ ಬೇಕು. ಹಾಗೆ ಒಟ್ಟಾರೆ ಎಲ್ಲರೂ ಕುತ್ಕೊಂಡು ಒಟ್ಟಾಗಿ ಇವತ್ತು ನಮ್ಮ ಮುನ್ವಳ್ಳಿಯಲ್ಲಿ ಚೆನ್ನಾಗಿ ಶೈಕ್ಷಣಿಕವಾಗಿ ಉನ್ನತ ಗುರುಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಭಗವಂತನ ಆಶೀರ್ವಾದ ಇರಲಿ. ನಮ್ಮ ಜಗ್ಬಾಗವರು ಬಸಲಿಗುಂದಿ ಭಾಳ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ, ಜೊತೆಗೆ ಏನೋ ಬಂದರೂ ಕೂಡ ದಾನ ಮುಖಾಂತರ ಕೊಟ್ಟು ಅದನ್ನು ಪರಿಹಾರ ಮಾಡ್ತಾರೆ. ಜೊತೆಗೆ ಅವ್ರು ಎಲ್ಲೆಲ್ಲಿ ಓದಾಕತ್ತಾರೆ ಅವ್ರು. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಪಾಸಾಗಿ ಹೋದ್ರೆ ವಿದ್ಯಾರ್ಥಿ ಯಾರು MA ಮಾಡ್ತಾ ಇದ್ದೀರಿ, ಯಾರು LLB ಮಾಡ್ತಾ ಇದ್ದೀರಿ, ಯಾರು MCOM ಮಾಡ್ತಾ ಇದ್ದೀರಿ, ನೀವು ಇನ್ನೂ ಕೂಡ ಶಿಕ್ಷಣದಲ್ಲಿ ಮುಂದುವರಿಯುವಂಥ ಶಕ್ತಿ ಕೊಡಿ. ಎಲ್ಲಿ ಓದ್ತಿರಲ್ಲ ಅಲ್ಲಿ ಚೆನ್ನಾಗಿ ಓದ್ರಿ, ಆ ಶಾಲೆಯ ಕೀರ್ತಿನೇ ಬರುತ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಬಸವಲಿಂಗ ಬಸವಾದಿ ಪ್ರಮುಖರನ್ನು ಶ್ರೀ ಪಂಚಲಿಂಗೇಶ್ವರನ್ನ ಅನ್ನದಾನೇಶ್ವರನ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಮುನ್ನೋಡಿ ಪಟ್ಟಣದಲ್ಲಿ ಶ್ರೀ ಚನ್ನಬಸವ ಮಹಾಸ್ವಾಮೀಜಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ 2026-27 ಸಾಲಿನ ಪ್ರಥಮ ವರ್ಷದ BA BCom ವಿದ್ಯಾರ್ಥಿಗಳ ಸ್ವಾಗತ, ಪಠ್ಯೇತರ ಚಟುವಟಿಕೆಗಳ ಹಾಗೂ ವಿವಿಧ ಘಟಕಗಳ ಉದ್ಘಾಟನೆ, ಗೌರವ ಸನ್ಮಾನ ಸಮಾರಂಭ. ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿ ಭಾಳ ಚೆನ್ನಾಗಿ ಮಾತನಾಡಿದ ನಮ್ಮವರೇ ಆದ ಶ್ರೀ ಗಂಗಾಧರ S. ಅಲ್ಬನ್ನವರು ಪ್ರಾಚಾರ್ಯರು, ಶ್ರೀ ನಾಯಕ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಸಿಂಧೋಗಿ ಮುನ್ನೋಡಿಯವರಿಗೆ ಕೂಡ ಶರಣೆಂದು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಅರುಣ್ ಗೌಡರು ಪಾಟೀಲ್ ಅವರಲ್ಲಿ, ಸನ್ಮಾನ್ಯ IB ಶಂಕರರವರಲ್ಲಿ, ಸನ್ಮಾನ್ಯ ಗಂಗಾಧರ್ ಗೊರಬಾಳ್ ಅವರಲ್ಲಿ, ಹಾಗೂ ಈ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KB ನವಡೆ ಗುರುಗಳಲ್ಲಿ, ಶ್ರೀ MS ಪಾಟೀಲ್ ಗುರುಗಳಲ್ಲಿ ಶರಣೆಂದು. ನಮ್ಮ ಸಂಸ್ಥೆಗೆ ಸದಾ ದಾನ ಮಾಡಿ ಹೆಸರಾದ ನಮ್ಮ ಪಕ್ಕದ ಹಳ್ಳಿಯ ಜಗಬಾಳದ ಈಗಾಗಲೇ LLB ಮಾಡುತ್ತಿರುವ ಕುಮಾರ್ ದ್ಯಾಮಪ್ಪ ಬಸರಗುಂದಿಯವರಲ್ಲಿ ಕೂಡ ಶರಣೆಂದು. ನಮ್ಮ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕುಮಾರಿ ರಾಮಚಂದ್ರ ನೇಗಿನಾಳ್ ಅವರಲ್ಲಿ, ಕುಮಾರಿ ಫಾತಿಮಾ ದೊರಮನಿಯವರಲ್ಲಿ ಶರಣೆಂದು. ಯಾವತ್ತೂ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ವರದಿಗಾರರೇ,
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದು ಕುಮಾರ ರಾಮಚಂದ್ರ ನೇಗಿನ ಅವನನ್ನು ಕೂಡ ಶರಣೆಂದು